ಮಧು ಬಲೆ ಬೆನ್ನಲ್ಲೇ ಆ ಮಂತ್ರಿಗೆ ಕಾಡ್ತಾ ಇದೆಯಂತೆ ಭಯ. ಆ ಪ್ರಭಾವಿ ಮಂತ್ರಿಗೆ ಮತ್ತಷ್ಟು ಬಿಗಿ ಭದ್ರತೆ. ಭಾರಿ ಅನುಮಾನ ಹೆಚ್ಚಿಸಿದ ಗೃಹ ಇಲಾಖೆಯ ನಡೆ. ಮಧು ಬಲೆ ಬೆನ್ನಲ್ಲೇ ಆ ಮಂತ್ರಿಗೆ ಕಾಡ್ತಾ ಇದೆಯಂತೆ ಭಯ. ಟೆನ್ಷನ್ ಶುರುವಾಗಿದೆ. ಆ ಪ್ರಭಾವಿ ಮಂತ್ರಿಗೆ ಮತ್ತಷ್ಟು ಬಿಗಿ ಭದ್ರತೆಯನ್ನ ಕೊಡಲಾಗಿದೆ. ಇದು ಗೃಹ ಸಚಿವಾಲಯದ ಬಹುದೊಡ್ಡ ಅಪ್ಡೇಟ್ಸ್. ಭಾರಿ ಅನುಮಾನ ಹೆಚ್ಚಿಸಿದ ಗೃಹ ಇಲಾಖೆಯ ನಡೆ. ಭದ್ರತೆ ಹೆಚ್ಚಿಸಲು ಗೃಹ ಸಚಿವರೇ ಸೂಚಿಸಿದ್ರ ಪ್ರಭಾವಿ ಮಂತ್ರಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ. ಸಚಿವರ ಭದ್ರತೆಗೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯೂ ಕೂಡ ಆಗಿದೆ. ಆ ಮಂತ್ರಿ ಹೋದಲ್ಲಿ ಬಂದಲ್ಲಿ ಟೈಟ್ ಸೆಕ್ಯೂರಿಟಿ. ಮೊನ್ನೆ ಸದನದಲ್ಲಿ ಈಗಿನ ಹಾಲಿ ಶಾಸಕರಿಗೆ ಮತ್ತು ಹಾಲಿ ಸಚಿವರುಗಳಿಗೆ ಬಡ್ತಿ ಜಾಸ್ತಿ ಮಾಡಬೇಕು, ಸಂಬಳ ಅಂತೇಳಿ ಒಂದು ಬಿಲ್ ಪಾಸ್ ಆಯಿತು. ಸಾರ್ವಜನಿಕರ ತೆರಿಗೆಯ ಹಣದಲ್ಲಿ ಶಾಸಕರಿಗೆ ಮತ್ತು ಸಚಿವರುಗಳ ತಿಂಗಳ ಸಂಬಳ ಏನಿದೆಯೋ ಆ ಸಂಬಳವನ್ನು ಹೆಚ್ಚು ಮಾಡಲಾಯಿತು. ಈಗ ಸಚಿವ ರಾಜಣ್ಣಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ. ರಾಜ್ಯದ ಗೃಹ ಇಲಾಖೆ ಅವರಿಗೆ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ರಾಜಣ್ಣ ಹೋದ ಕಡೆ ಬಂದ ಕಡೆ ಟೈಟ್ ಸೆಕ್ಯೂರಿಟಿಯನ್ನು ಕೊಡಲಾಗ್ತಾ ಇದೆ. ಸಚಿವರ ಭದ್ರತೆಗೆ ಹೆಚ್ಚುವರಿ ಪೊಲೀಸರ ನಿಯೋಜನೆಯಾಗಿದೆ. ಆ ಮಂತ್ರಿ ಹೋದಲ್ಲಿ ಬಂದಲ್ಲಿ ಟೈಟ್ ಸೆಕ್ಯೂರಿಟಿ. ಹಾಗಾದರೆ ಆ ಮಂತ್ರಿಗೆ ಏನಾದರೂ ಜೀವ ಬೆದರಿಕೆ ಇದೆಯಾ? ಹಾಗಾದರೆ ಏನಿದು ಗೃಹ ಇಲಾಖೆಯ ಅಚ್ಚರಿಯ ನಡೆ? ರಾಜಣ್ಣಗೆ ಹೆಚ್ಚಿದ ಭೀತಿ. ಈಗ ರಾಜ್ಯದ ಗೃಹ ಇಲಾಖೆ ಅವರಿಗೆ ಭದ್ರತೆಯನ್ನು ಕೊಡ್ತಾ ಇದೆ. ಕೆಎನ್ ರಾಜಣ್ಣಗೆ ಹೆಚ್ಚಿದ ಬಿಗಿ ಭದ್ರತೆ. ಮಧು ಬಲೆ ಬೆನ್ನಲ್ಲೇ ಮಂತ್ರಿಗೆ ಹೆಚ್ಚಿದ ಭದ್ರತೆ. ನೋಡಿ, ಈಗಾಗಲೇ ಸಚಿವರುಗಳಿಗೆ ಭದ್ರತೆಯನ್ನು ಕೊಡುತ್ತೆ ಸರ್ಕಾರ. 2 ಪೊಲೀಸರನ್ನು ಕೊಡ್ತಾರೆ, ಹೈ ಸೆಕ್ಯೂರಿಟಿಯೂ ಕೂಡ ಕೊಡ್ತಾರೆ ಅವರ ಮನೆಗಳಿಗೆ. ಮತ್ತಿನ್ನು ಎಕ್ಸ್ಟ್ರಾ ಹೆಚ್ಚುವರಿ SP, DYSP, CPI ನಿಯೋಜನೆಯನ್ನು ಮಾಡಲಾಗಿರುವಂತಹದ್ದು. ಅಧಿಕಾರಿಗಳ ಜೊತೆಗೆ 100 ಕಾನ್ಸ್ಟೇಬಲ್ಗಳ ನಿಯೋಜನೆ. KN ರಾಜಣ್ಣಗೆ ಹೆಚ್ಚಿದ ಬಿಗಿ ಭದ್ರತೆ. ಎಕ್ಸ್ ಪ್ರಧಾನಿ ಮನೆಯಲ್ಲೂ ಕೂಡ ಇಷ್ಟು ಕಾನ್ಸ್ಟೇಬಲ್ಗಳು ಇರೋದಿಲ್ವಲ್ರಿ. ಎಕ್ಸ್ ಪ್ರಧಾನಿ KN ರಾಜಣ್ಣಗೆ ಹೆಚ್ಚಿದ ಬಿಗಿ ಭದ್ರತೆ. ಏನಾಗಿದೆ ರಾಜಣ್ಣಂಗೆ? ಏನೇನೂ ಆಗಿಲ್ಲ ರಾಜಣ್ಣಗೆ. ಹನಿ ಟ್ರಾಪ್ಗೆ ಪ್ರಯತ್ನ ಮಾಡಲಾಗಿದೆ. ಆ ಹೆಣ್ಣು ಮಗಳಿಗೆ, ರಾಜಣ್ಣನಿಗೆ ಅನುಮಾನ ಬಂದು ಹೆಣ್ಣು ಮಗಳಿಗೆ ಸರಿಯಾದ ರೀತಿಯಲ್ಲಿ ಕ್ಲಾಸ್ ತೆಗೆದುಕೊಂಡಾಗ ಆ ಹೆಣ್ಣು ಮಗಳ ನೆತ್ತಿ ಮೇಲೆ ಬೆವರು ಕಿತ್ಕೊಬಂದು ಅಲ್ಲಿಂದ ಕಾಲ್ ಕಿತ್ತು ಹೋಡಿದ ಮಹಿಳೆ ಎಲ್ಲಿದ್ದಾಳೆ ಅನ್ನೋದು ಅಡ್ರೆಸ್ ಗೊತ್ತಿಲ್ಲ. ಇಷ್ಟು ಆದ ಘಟನೆಗೆ ರಾಜಣ್ಣನಿಗೆ ಬಿಗಿ ಪೊಲೀಸ್ ಭದ್ರತೆ. ರಾಜಣ್ಣನ ಹೋದ ಕಡೆ ಬಂದ ಕಡೆ ಟೈಟ್ ಸೆಕ್ಯೂರಿಟಿ. ರಾಜ್ಯದ ಬೊಕ್ಕಸಕ್ಕೆ ಹಣ ಬರೋದು ಜನಸಾಮಾನ್ಯರ ತೆರಿಗೆಯ ಹಣ. ಯಕಶ್ಚಿತ್ ಹನಿ ಟ್ರಾಪ್ ಪ್ರಕರಣಕ್ಕೆ ಒಬ್ಬ ಸಚಿವರಿಗೆ ಭಾರಿ ಭದ್ರತೆಯನ್ನ ಕೊಡಬಹುದಾದ್ರೆ ಗೃಹ ಇಲಾಖೆಯ ಈ ನಡೆ ಅಚ್ಚರಿ ಮತ್ತು ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಒಟ್ಟಾರೆ KN ರಾಜಣ್ಣಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿರುವಂತಹದ್ದು. ಭಾರೀ ಭದ್ರತೆಯನ್ನು ಒದಗಿಸಲಾಗಿದೆಯಂತೆ. ರಾಜಣ್ಣರ ನಿವಾಸಕ್ಕೆ ಹೋದ ಕಡೆ ಬಂದ ಕಡೆ ಬರೀ ಖಾಕಿ ಪಡೆದೇ ಕಾಣುತ್ತಂತೆ.